ಗೋಲ್ಡನ್ ಡ್ರೀಮ್ ಎಂಬ ವಿನೂತನ ಔದ್ಯಮಿಕ ಸಂಸ್ಥೆಯ ಈ ಒಂದು ಚಾಲನಾ ಕಾರ್ಯಕ್ರಮದಲ್ಲಿ ಹಾಗೂ ಸಾಂಸ್ಕೃತಿಕ ಪ್ರಚಾರಾರ್ಥ ನಡೆಯುವಂಥ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಪಂಜೂರು ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ನಮಗೆಲ್ಲರಿಗೂ ಆದರಣೀಯರಾದಂಥ ಶ್ರೀಯುತ ರಫೀಕ್ ಪಜೀರ್ ಅವರ ಉಪಸ್ಥಿತಿಯನ್ನು ನಾನು ಗೌರವಿಸಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಅತ್ಯಂತ ಸಮೀಪದ ಮಿತ್ರರು, ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂಥ ಒಬ್ಬ ಕ್ರೀಡಾ ಸಂಘಟಕರಾದಂಥ ಸತ್ತಾರ್ ಕೈರಂಗಲ್ರವರೇ, ಒಬ್ಬ ಸಾಮಾಜಿಕ ಕಳಕಳಿಯನ್ನು ಮೈಗೂಡಿಸಿಕೊಂಡು ಬಾಲ್ಯದಲ್ಲಿ ನಾಯಕತ್ವದ ಗುಣಗಳನ್ನು ಅಳವಡಿಸಿಕೊಂಡು ಬೆಳೆಯುವ ಒಬ್ಬ ಸಾಮಾಜಿಕ ವ್ಯಕ್ತಿಯಾದಂಥ ನನ್ನ ಅತ್ಯಂತ ಸಮೀಪದ ಮಿತ್ರರಾದಂಥ ರಜಾಕ್ ಮಂಟಪದವರವರೇ, ಒಬ್ಬ ಕ್ರಿಯಾಶೀಲ ಸಮಾಜಮುಖಿ ಚಿಂತಕರು, ಸಾಮಾಜಿಕ ಕಳಕಳಿಯಿಂದ ಕ್ರೀಡಾ ಮನೋಭಾವನೆಯೊಂದಿಗೆ ಸಮಾಜದಲ್ಲಿ ಮುನ್ನಡೆಯುತ್ತಿರುವಂಥ ಇನ್ನೋರ್ವ ಕಿರಿಯ ಸಾಮಾಜಿಕ ಪ್ರಭೆ ಹಮೀದ್ರವರೇ, ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದಂಥ ಏನು ಗೋಲ್ಡನ್ ಡ್ರೀಮ್ ಎಂಬ ಸಂಸ್ಥೆಯ ಇದರ ಎಲ್ಲ ಪಾಲುದಾರರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿತೈಷಿಗಳೇ, ಬಾಲ್ಯದಲ್ಲಿ ನಾನು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಅಪರೂಪಕ್ಕೊಮ್ಮೆ ಸಂಜೆ 5, 6, 5, 4, 5 ಗಂಟೆ ಹೊತ್ತಿಗೆ ಮುಡಿಪು ಅಂತಕ್ಕಂಥ ಪ್ರದೇಶಕ್ಕೆ ಬರುವಾಗ 6 ಗಂಟೆ ನಂತರ ನೋಡಲಿಕ್ಕೆ ಸುಮಾರು ಒಂದು 25 ಜನರು ಇರ್ತಿರ್ಲಿಲ್ಲ. ಆಗಿನ ಕಾಲಘಟ್ಟ. ಬಸ್ಸು ಕೂಡ ಬಹಳಷ್ಟು ವಿರಳ. 4-5 ರಿಕ್ಷಾಗಳು, 2-3 ಕಾರುಗಳು ಮತ್ತು ಕೆಲವು ಅಂಗಡಿಗಳು ಇದ್ದಂಥ ಒಂದು ಕಾಲಘಟ್ಟ. ಇವತ್ತು ನನಗೆ ಬಹಳ ಸಂತೋಷ ಏನಪ್ಪ ಅಂತ ಹೇಳಿದ್ರೆ, ಸುಮಾರು 2 ಗಂಟೆಗೆ ರಾತ್ರಿ ಇಲ್ಲಿಗೆ ಬಂದ್ರೂ ಕೂಡ ಇಲ್ಲಿ ಜನ ತಪ್ಪುವುದಿಲ್ಲ. ರಿಕ್ಷಾಗಳು ದುಡಿಯುತ್ತಿರ್ತದೆ, ಬೇರೆ ಬೇರೆ ವಾಹನಗಳು, ಜನರ ಓಡಾಟ ಇದೆಲ್ಲ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ದುಡಿಮೆ, ಕುಟುಂಬ, ಸಮಾಜ ಇದು ಕೂಡಿದ್ರೆ ಮಾತ್ರ ಸದೃಢವಾದಂಥ ಮತ್ತು ಪರಿಪೂರ್ಣವಾದಂಥ ಹಾಗೂ ಪರಿಣಾಮಕಾರಿಯಾದಂಥ ಒಂದು ಜೀವನವನ್ನು ನಡೆಸಲು ಸಾಧ್ಯ ಎಂಬುದನ್ನು ಜನ ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದು ಸತ್ಯ. ಮುಡಿಪು ಎಂಬ ಈ ಪ್ರದೇಶದಲ್ಲಿ ನೀವು ನಂಬಲಿಕ್ಕಿಲ್ಲ, ಸುಮಾರು 16 ಗ್ರಾಮೀಣ ಬ್ಯಾಂಕ್ಗಳಿವೆ. ಅದರ ಜೊತೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿವೆ. ಬೇರೆ ಬೇರೆ ಔದ್ಯಮಿಕವಾಗಿ ಮುನ್ನುಗ್ಗುತ್ತಿರುವಂಥ ಜವಳಿ ಶಾಪ್ಗಳಿವೆ. ಸುಮಾರು 100ರಷ್ಟು ರಿಕ್ಷಾಗಳಿವೆ, ಇನ್ನಿತರ ವಾಹನಗಳಿವೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಉದ್ಯಮ ರಂಗ ಇದೆ. ನಮ್ಮ ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಉಪಾಧ್ಯಕ್ಷರು, ಉತ್ಸಾಹಿ ಯುವ ಸಂಘಟಕರು 13ನೇ ತಾರೀಕಿನಂದು ನರಿಂಗಾಣದಲ್ಲಿ ನಡೆಯಲಿರುವ ಕಂಬಳದ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗೌರವಾನ್ವಿತ ಪ್ರಶಾಂತ್ ಕಾಜ್ ಅವರವರನ್ನು ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರನ್ನ ಸಂಘಟಕರು ವೇದಿಕೆಗೆ ಆಹ್ವಾನಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ತರದಲ್ಲಿ ಮುಂದುವರಿಯುವಂಥ ಸಾಮಾಜಿಕ ಸಂಸ್ಥೆಗಳು ಇಲ್ಲಿವೆ, ವಿದ್ಯಾಸಂಸ್ಥೆಗಳಿವೆ. ಎಲ್ಲವೂ ಇಲ್ಲಿ ಒಂದು ರೀತಿಯ ಒಮ್ಮನಸ್ಸಿನಿಂದ, ಪ್ರೀತಿಯಿಂದ ಜನರೊಡನೆ ಒಳ್ಳೆಯ ಸಂಬಂಧವನ್ನು ಇರಿಸಿಕೊಂಡಂಥ ವ್ಯಕ್ತಿಗಳು, ಯುವಕರು ಈ ಮುಡಿಪು ಪ್ರದೇಶದಲ್ಲಿ ನಿರಂತರವಾಗಿ ಸಿಗುತ್ತಿರುವುದರಿಂದ
ಮುಡಿಪು ಪ್ರದೇಶ ಅಭಿವೃದ್ಧಿಗೆ ಒಂದು ಹೊಸ ಮೈಲುಗಲ್ಲಾಗಿದೆ ಎಂಬುದನ್ನ ನಾವು ಕಾಣ್ತಾ ಇದ್ದೇವೆ. ಸುಮಾರು 1.5 ತಿಂಗಳಿನಿಂದ ಈಚೆಗೆ ಈ ಗೋಲ್ಡನ್ ಡ್ರೀಮ್ ಎಂಬ ಏನು ಸಂಸ್ಥೆಯ ಯುವಕರನ್ನ ನಾನು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಅವರಲ್ಲಿ ಏನೋ ಒಂದು ಸಾಧಿಸುವಂತ ಛಲ ಇದೆ, ಏನೋ ಒಂದು ಕನಸು ಕಂಡವರಂತೆ ಅವರು ಆಲೋಚನೆ ಮಾಡ್ತಾ ಇರ್ತಾರೆ. ಜನರ ಬಳಿ ಬೆರೆಯುವಂತ ರೀತಿಯನ್ನು ನಾನು ನೋಡಿದ್ದೇನೆ. ಜನರನ್ನ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತ ರೀತಿಯನ್ನು ಕಂಡಿದ್ದೇನೆ. ಅಂದ್ರೆ ಇದರ ಹಿಂದೆ ಅವರ ದುಡಿಮೆ ಹಾಗೂ ಸಾಮಾಜಿಕ ಕಳಕಳಿ ಇದೆ ಎನ್ನುವುದನ್ನು ನಾವು ನಂಬಿದ್ದೇವೆ. ನಿಮ್ಮ ಏನು ನೀವು ಗೋಲ್ಡನ್ ಡ್ರೀಮ್ ಅಂತ ಒಂದು ಸಂಘಟನೆಯನ್ನು ಪ್ರಾರಂಭಿಸಿದ್ದೀರಿ, ಸಾವಿರಾರು ಮಂದಿ ಇದರಲ್ಲಿ ಸದಸ್ಯರಾಗಿ ಸೇರಿದ್ದೀರಿ. ಪಾರದರ್ಶಕತೆಯ, ಜನರು ಬಯಸುವಂತಹ, ಜನರ ನಿರೀಕ್ಷೆಯನ್ನು ಹುಸಿ ಮಾಡದ ರೀತಿಯಲ್ಲಿ ನೀವು ಈ ಸಂಸ್ಥೆಯನ್ನು ಮುನ್ನಡೆಸಿದರೆ ಸಮಾಜ ನಿಮ್ಮನ್ನು ಗೌರವಿಸ್ತದೆ ಅಂತಕ್ಕಂಥದ್ದು ನಾವು ಕಂಡುಕೊಂಡಂಥ ಸತ್ಯ. ಈ ನಿಟ್ಟಿನಲ್ಲಿ ನಿಮ್ಮ ಏನು ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಿ, ಆ ಹೆಜ್ಜೆ ನಿರಂತರವಾಗಿ ಮುಂದುವರಿಯಲಿ. ಆ ಮುಂದುವರಿಯುವಂಥ ಸಂದರ್ಭದಲ್ಲಿ ಈ ಸಂಸ್ಥೆಯ ಒಂದು ವ್ಯವಹಾರ ಮುಗಿದ ತಕ್ಷಣ ಬೇರೆ ಕಡೆಗೆ ನೀವು ವರ್ಗಾವಣೆ ಆಗಬೇಡಿ. ಮುಡಿಪು ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ, ಔದ್ಯಮಿಕ ರಂಗವನ್ನ ಪ್ರವೇಶಿಸುವ ಮೂಲಕ ಏನು ಇಲ್ಲಿ ಪ್ರಾರಂಭ ಮಾಡಿದ್ದೀರೋ ಇಲ್ಲಿಗೆ ತಮ್ಮ ಹೆಜ್ಜೆಯನ್ನ ಮುಂದಿಡಬೇಕಂತಕ್ಕಂಥ ಸದಾಶಯದ ಮಾತುಗಳೊಂದಿಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಸದಾಶಯದ ಮಾತುಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.